ಸಖತ್ ಡೇಂಜರಸ್ ಆಗಿರೋದಂದ್ರೆ ಕಾಫಿ, ಟೀ, ಈ ಸಕ್ಕರೆ, ಈ ಮೈದಾ ಹಿಟ್ಟು, ಈ ಫಾರಂ ಕೋಳಿ. ಗ್ಲೂಕೋಸ್ ಮಾತ್ರ ಡೈಜೆಷನ್ ಮಾಡ್ಕೊಳ್ತಾರೆ, ಗ್ಲೈಕಾನ್ ಡೈಜೆಷನ್ ಮಾಡ್ಕೊಳಕ್ಕಾಗಲ್ಲ. ಆ ಗ್ಲೈಕಾನ್ ಗ್ಲೂಕೋಸ್ ಮಾಡಕ್ಕೆ ಏನಾಗುತ್ತೆ, ಇನ್ಸುಲಿನ್ ಬೇಕು. ಆ ಇನ್ಸುಲಿನ್ ಎಲ್ಲಿ ಬರುತ್ತೆ ಅಂದ್ರೆ ಪ್ಯಾಂಕ್ರಿಯಾಸ್. ಮತ್ತೆ ಈಗ ಶುಗರ್ನವ್ರಿಗೂ ಅಷ್ಟೇ, ನಾವು ಹೇಳ್ತಾ ಇರೋದ ಮೇನ್ ಇದು. ಮೊದಲು ಸೊಪ್ಪು, ತರಕಾರಿ, ಹಣ್ಣು ಫಸ್ಟ್ ತಿಂದು ಆಮೇಲೆ ಊಟ ಮಾಡಿ. ಹಾರ್ಟ್ ಅಟ್ಯಾಕ್ ಸಾಯ್ತಿದಾರಲ್ಲ, ಅದು ಯೂತ್ ಕಡೆ ಕೊರೋನಾ ಆದಾಗಿಂದ. ಸರಿ ಸರಿ. ಕೊರೋನಾ ಆದಾಗಿಂದ ಅದೇನಕ್ಕೆ, ಯಾವ ರೀಸನ್ಗೆ ಎಲ್ಲ ಕೆಲವರು ವ್ಯಾಕ್ಸಿನ್ ತಗೊಂಡಿರೋದಕ್ಕೆ ಅಂತ ಅಂತಾರೆ ಕೆಲವರು. ಯಾವ್ದಕ್ಕೆ ಇರ್ಬೋದು? ಒಂದು 5-10 ವರ್ಷ ಆಗಿರ್ಬೇಕು ಅನ್ಸುತ್ತೆ. 10 ವರ್ಷದಿಂದ ಇನ್ನೊಂದು ಒಂದು ಅಡ್ವರ್ಟೈಸ್ಮೆಂಟ್ ಕೊಟ್ಟ, ನಾವು ಅರ್ಜುನ ಅಂತ ಹೇಳೋದಲ್ಲ, ಅವೆಲ್ಲ ಅದರಲ್ಲಿ 40 to 45% ಟ್ಯಾನಿನ್ ಇದೆ. ಅದು ಕರಗೋಗಿ ರಿಸಲ್ಟ್ ಸಿಗ್ತಾ ಇದೆ. ಅವರಾದ್ರೆ ಆಪರೇಷನ್ ಮಾಡಬೇಕು, ತೆಗಿಬೇಕು ಅಂತ ಹೇಳ್ತಾರೆ. ಅದನ್ನ ಡೈರೆಕ್ಟ್ ಆಗಿ ನಾವು ಕರಗಿಸಿದೀವಿ. ಸುಮಾರು ಜನಕ್ಕೆ ಕರಗೋಗಿದೆ. ಇವತ್ತಿನ ದಿವಸ ನಾವು ಕುಡಿಯೋ ನೀರು 4.5 ಇಂದ 5 pH ಇದೆ. ಆಕ್ಚುಲಿ pH ವ್ಯಾಲ್ಯೂ ನೀರಿಂದು 7 ಇರ್ಬೇಕು. ಸರ್, ಇದು ಸಾಮಾನ್ಯವಾಗಿ ಯಾವ ಆಹಾರ ತಿಂದ್ರೆ ಒಳ್ಳೇದು? ಸಾಮಾನ್ಯವಾಗಿ ನಾವು ಆಕ್ಚುಲಿ ಹೇಳ್ಬೇಕಂದ್ರೆ ಆರ್ಗ್ಯಾನಿಕ್ ಅಂದ್ರೆ ಇವತ್ತಿನ ದಿವಸ ಒಂದು ಕಾಸ್ಟ್ಲಿ ಇದಾಗಿದೆ. ಆದ್ರೆ ಆರ್ಗ್ಯಾನಿಕ್ ಬೆಟರ್. ಆರ್ಗ್ಯಾನಿಕಲ್ಲೂ ಗೋ ಆಧಾರಿತ ಕೃಷಿ ಆದ್ರೆ ಇನ್ನೂ ಬೆಟರ್. ಯಾಕಂದ್ರೆ ಇದು ಕಾಸ್ಟ್ ಕಡಿಮೆ, ಸಿಕ್ಕಾಪಟ್ಟೆ ಕಡಿಮೆ ಇರುತ್ತೆ. ನಾ ಮೊದಲು ಹೇಳ್ದಲ್ಲ, 2 ವರ್ಷ ನಿಮ್ಗೆ ಕೇಳುತ್ತೆ ಸಗಣಿ ಗೊಬ್ಬರನ, ಆಮೇಲೆ ನೀವೇನು ಕೇಳೋದಿಲ್ಲ. ಯಾವುದೇ ಗಿಡ ಅದು ಲೈಫ್ ಜಾಸ್ತಿ ಇರುತ್ತೆ, ಆ ಥರ ಇರುತ್ತೆ. ಮತ್ತೆ ನೀವು ನೀವಿಲ್ಲಿ ಹಳ್ಳಿ ಕಡೆ ತಿಂತೀರಾ? ಸಿಟಿ ಕಡೆ ಏನ್ ಮಾಡ್ಬೇಕು? ಸಿಟಿ ಕಡೆನೂ ಈಗ ಆರ್ಗ್ಯಾನಿಕ್ ಒಂದು ಅವೇರ್ನೆಸ್ ಆಗ್ತಾ ಇದೆ. ಆದಷ್ಟು ನಿಮ್ಗೆ ಸೊಪ್ಪು, ತರಕಾರಿ, ಮತ್ತೆ ಅಕ್ಕಿ, ಮತ್ತೆ ರಾಗಿ, ಗೋಧಿ ಇವೆಲ್ಲ ಏನಾಗ್ತದೆ ಅಂದ್ರೆ ನೀವು ಆಲ್ಮೋಸ್ಟ್ ಅಲ್ಲ ಒಂದಷ್ಟು ಒಳ್ಳೆ ಆಹಾರಗಳು. ಮತ್ತೆ ಇರೋದ್ರಲ್ಲಿ ಏನಾಗುತ್ತೆ ಅಂದ್ರೆ ಈ ಸದ್ಯಕ್ಕೆ ಏನಂದ್ರೆ ನಮ್ಮಲ್ಲಿ ಒಂದು ಸಖತ್ ಡೇಂಜರಸ್ ಆಗಿರೋದಂದ್ರೆ ಕಾಫಿ, ಟೀ, ಈ ಸಕ್ಕರೆ, ಈ ಮೈದಾ ಹಿಟ್ಟು, ಈ ಫಾರಂ ಕೋಳಿ, ಇಷ್ಟನ್ನ ನಾವು ಕಂಪ್ಲೀಟ್ ಆಗಿ ಬಿಟ್ಬಿಟ್ರೆ, ನಾವು ಹೇಳ್ತಾ ಬರ್ತಾ ಇದೀವಿ ಒಂದು ಹೆಚ್ಚು ಕಡಿಮೆ 30 ವರ್ಷದಿಂದನೂ ಇದು ಹೇಳ್ತಾ ಬರ್ತಾ ಇದೀವಿ, ಇದಿಷ್ಟು ಬಿಡಿ ಅಂತ. ಈಗ ಯಾರೋ ಒಂದಷ್ಟು ಡಾಕ್ಟರ್ಗಳು, ಒಂದಷ್ಟು ಇವರು ಫಿಸಿಷಿಯನ್ಗಳು ಫಾರಂ ಕೋಳಿ ತಿನ್ಬೇಡಿ ಅಂತ ಹೇಳ್ತಾರಂತೆ. ಯಾಕಂದ್ರೆ ಹೈಲಿ ಸ್ಟಿರಾಯ್ಡ್ ಅಂದ್ರೆ ಪೇಯ್ನು, ಶುಗರ್ ಇರೋರ್ಗಂತೂ ನೋವು ಅನುಭವಿಸ್ಬಿಡ್ತಾರೆ, ಅಷ್ಟು ನೋವಿದೆ. ಇವು 5 ನಾರ ಅಟ್ಲೀಸ್ಟ್ 5 ನಾರ ಕಂಪ್ಲೀಟ್ ಆಗಿ ಬಿಡಿ. ಆಮೇಲೆ ಬೇಕಾದ್ರೆ ನೀವು ಆದಂಗೆ ಹಾಲು, ಮತ್ತೆ ಇವು ಅಕ್ಕಿ, ಇವೆಲ್ಲ ಒಂದೊಂದಾಗಿ ನಿಮ್ಗೆ ಸಿಕ್ದಂಗೆ ಚೇಂಜಸ್ ಮಾಡ್ತಾ ಹೋಗಿ. ತರಕಾರಿ ಇವೆಲ್ಲ, ಯಾಕೆಂದ್ರೆ ಒಂದೇ ಸರಿ ಚೇಂಜಸ್ ಮಾಡೋಕ್ಕಾಗ್ಲಿಲ್ಲ ಅಂದ್ರೆ ಒಂದೊಂದು ನಮ್ಗೆ ಅವೈಲಬಿಲಿಟಿ ಸಿಕ್ದಂಗೆ ಚೇಂಜಸ್ ಮಾಡ್ಕೊಂಡು ಒಂದು ಒಳ್ಳೆ ಆಹಾರಗಳ ಕಡೆ ನಾವು ಗಮನ ಕೊಡೋದು ಬೆಟ್ರ್. ಆದಷ್ಟು ನಾವು ಇನ್ನೂ ಒಂದು ಹೇಳ್ಬೇಕು ಅಂದ್ರೆ ಸೊಪ್ಪು, ತರಕಾರಿ, ಹಣ್ಣು ಫಸ್ಟ್ ನಾವು ಅದನ್ನ ಯೂಸ್ ಮಾಡಿ. ಯಾಕಂದ್ರೆ ಅದು ಈಗ ನಮ್ಮಲ್ಲಿ ಶುಗರ್ಗೆ ಯಾಕೆ ಜಾಸ್ತಿ ಹೋಗ್ತಾ ಇದೀವಿ ಅಂದ್ರೆ, ನಮ್ಮಲ್ಲಿ ಸೊಪ್ಪು, ತರಕಾರಿ, ಹಣ್ಣ ತಿನ್ನೋದೇ ಕಡಿಮೆ ಮಾಡ್ಬಿಟ್ಟಿದ್ದಾರೆ ಜನಗಳು. ಯಾವುದೇ ಒಂದು ಅಂತವರೆಲ್ಲ ಏನಾಗುತ್ತೆ ಅಂದ್ರೆ ಶುಗರ್ ಸಾಮಾನ್ಯವಾಗಿ ಕಾಣಿಸ್ಕೊಳುತ್ತೆ. ಯಾಕಂದ್ರೆ ನಾವು ತಿನ್ನುವಂಥದ್ದೆಲ್ಲ ಅಕ್ಕಿ, ರಾಗಿ, ಗೋಧಿ ಆದಾಗ ಇದು ಗ್ಲೈಕಾನ್ ಆಹಾರ, ದ್ವಿಶರ್ಕರ ಆಹಾರ ಇವೆಲ್ಲ ಅವಾದಾಗ ಏನಾಗುತ್ತೆ, ನಮ್ಗೆ ಪ್ಯಾಂಕ್ರಿಯಾಸ್ಗೆ ಹೊರೆ ಆಗುತ್ತೆ. ಪ್ಯಾಂಕ್ರಿಯಾಸ್ ಅಂದ್ರೆ ಇದು ನಮ್ದು ಏಕಕೋಶ ಜೀವಿಗಳಿಂದ ಆಗಿರೋ ಶರೀರ ಏನಾಗುತ್ತೆ ಅಂದ್ರೆ ಗ್ಲೂಕೋಸ್ ಮಾತ್ರ ಡೈಜೆಷನ್ ಮಾಡ್ಕೊಳ್ತಾರೆ, ಗ್ಲೈಕಾನ್ ಡೈಜೆಷನ್ ಮಾಡ್ಕೊಳಕ್ಕಾಗಲ್ಲ. ಆ ಗ್ಲೈಕಾನ್ ಗ್ಲೂಕೋಸ್ ಮಾಡಕ್ಕೆ ಏನಾಗುತ್ತೆ, ಇನ್ಸುಲಿನ್ ಬೇಕು. ಆ ಇನ್ಸುಲಿನ್ ಎಲ್ಲಿ ಬರುತ್ತೆ ಅಂದ್ರೆ ಪ್ಯಾಂಕ್ರಿಯಾಸ್. ಆ ಪ್ಯಾಂಕ್ರಿಯಾಸ್ ಏನಾಗುತ್ತೆ ಅಂದ್ರೆ ನಮ್ಗೆ ಯಾವಾಗ ಒಂದ್ ಸ್ವಲ್ಪ ಹಾಳಾಗ್ತಾ ಬಂತು, ಅವಾಗ ಏನಾಗುತ್ತೆ ನಮ್ಗೆ ಇನ್ಸುಲಿನ್ ಬಿಡುಗಡೆ ಆಗಲ್ಲ. ಇನ್ಸುಲಿನ್ ಬಿಡುಗಡೆ ಆಗ್ಲಿಲ್ಲ ಅಂದ್ರೆ ಗ್ಲೈಕಾನ್ ಗ್ಲೂಕೋಸ್ ಆಗುತ್ತೆ. ಅವಾಗ ಏನಾಗುತ್ತೆ ಅಂದ್ರೆ ನಮ್ಗೆ ರಕ್ತದಲ್ಲಿ ಗ್ಲೈಕಾನ್ ಲೆವೆಲ್ ಜಾಸ್ತಿ ಆದಾಗಲೇ ನಿಮಗೆ ಶುಗರ್ ಲೆವೆಲ್ ಜಾಸ್ತಿ ಆಗ್ತು ಅಂತ ಹೇಳ್ತಾರೆ. ಅದರಿಂದ ಏನಾಗುತ್ತೆ, ನಾವು ಗ್ಲೂಕೋಸ್ ಆಹಾರಗಳಾದ ಸೊಪ್ಪು, ತರಕಾರಿ, ಹಣ್ಣನ್ನ ಇದನ್ನೇ ನಾವು ಯೂಸ್ ಮಾಡ್ತಾ ಬಂದ್ಬಿಟ್ರೆ ನಮ್ಗೆ ಏನಾಗುತ್ತೆ, ಪ್ಯಾಂಕ್ರಿಯಾಸ್ ಮೇಲೆ ಹೊರೆ ಕಡಿಮೆ ಆಗುತ್ತೆ. ಮತ್ತೆ ಈಗ ಶುಗರ್ನವ್ರಿಗೂ ಅಷ್ಟೇ, ನಾವು ಹೇಳ್ತಾ ಇರೋದ ಮೇನ್ ಇದು. ಮೊದಲು ಸೊಪ್ಪು, ತರಕಾರಿ, ಹಣ್ಣು ಫಸ್ಟ್ ತಿಂದು ಆಮೇಲೆ ಊಟ ಮಾಡಿ. ನಿಮ್ಗೆ ಆಟೋಮೆಟಿಕ್ ಗ್ಲೂಕೋಸ್ ಇದು ಶುಗರ್ ಲೆವೆಲ್ ಕಡಿಮೆ ಆಗುತ್ತೆ. ಮತ್ತೆ ನೀವು ಆದಷ್ಟು ಗ್ಲೈಕಾನ್ ಆಹಾರ ಕಡಿಮೆ ಮಾಡಿದಷ್ಟು ನಿಮಗೆ ಇನ್ಸುಲಿನ್ ಇದನ್ನ ಕೇಳೋದನ್ನ ಕಡಿಮೆ ಮಾಡುತ್ತೆ ಶರೀರ. ಅವಾಗ ಏನಾಗುತ್ತೆ, ನೀವು ಶರೀರ ಆರಾಮಾಗಿರ್ತದೆ, ಸ್ಟ್ರೆಂತ್ ಆಗಿರ್ತೀರಿ. ಮತ್ತೆ ಸೊಪ್ಪು, ತರಕಾರಿ, ಹಣ್ಣು ತಿನ್ನೋದ್ರಿಂದ ಇನ್ನೂ ಚೆನ್ನಾಗಿ ಸ್ಟ್ರೆಂತ್ ಆಗಿರ್ತದೆ. ಒಂದು ಈಗ ಮಾತ್ರೆಗಳು ತಿಂದು ನಾವು ನರ್ವಸ್ ಸಿಸ್ಟಮ್ ಎಲ್ಲ ಹಾಳು ಮಾಡ್ಕೊಂಡು ಇದು ಮಾಡ್ಕೊಳ್ಳೋ ಬದಲು ಅದಕ್ಕೊಂದು ಗ್ಯಾಸ್ಟ್ರಿಕ್ ಮಾತ್ರೆ, ಅದಕ್ಕೊಂದು ಇನ್ನೊಂದು ಮಾತ್ರೆ, ಈಗ ಅವೆಲ್ಲ ತಿಂದು ನಾವು ಹಾಳು ಮಾಡ್ಕೊಳ್ಳೋ ಬದಲು ನಾವು ನೆಮ್ಮದಿಯಾಗಿ ಸೊಪ್ಪು, ತರಕಾರಿ, ಹಣ್ಣು ಮೇಲೆ ಡಿಪೆಂಡ್ ಆಗೋದು ಬೆಟ್ರು ಅನಿಸುತ್ತೆ. ಜಾಸ್ತಿ ಅಟ್ಲೀಸ್ಟ್ ಒಂದು ಈಗಿನಿಂದ ಮಕ್ಳುಗಳಿಗೆ 50 ಭಾಗ ಸೊಪ್ಪು, ತರಕಾರಿ, ಹಣ್ಣು, 50 ಭಾಗ ಊಟ, ಇದು ಮಾಡಿಸೋದು ಕಲಿಸ್ಬೇಕು. ಯಾಕಂದ್ರೆ ಮುಂದೆ ಅವನು ಆರೋಗ್ಯವಾಗಿ ಯಾವುದೇ ಕಾಯಿಲೆ ಬರದಂಗೆ
ಏನು ಪ್ರಾಬ್ಲಮ್ ಆಗ್ದಂಗೆ ಇರೋಕೆ ಇದು ಬೆಟ್ರು. ಅದರಲ್ಲೂ ಶುಗರಿಂದ ದೂರ ಇರ್ಬೋದು, ಬಿ ಪಿಯಿಂದನೂ ದೂರ ಇರ್ಬೋದು. ಇಷ್ಟು ಮಾಡಿದೆ ಮೊಮ್ಮಗಳು ಅಂತ. ಇದು ನೆನಪಿನ ಶಕ್ತಿ ಮತ್ತು ನಿಮಗೆ ಎಷ್ಟೇ ಮೆಂಟಲ್ ಇದಾಗಿದ್ರು ಒಂದು ಸ್ವಲ್ಪ ಮೆದುಳಿಗೆ ಸಂಬಂಧಪಟ್ಟ ಒಂದು 200 ಥರ ಕಾಯಿಲೆಗಳು ವಾಸ ಮಾಡುತ್ತೆ. ಮತ್ತು ಹರ್ತಲ್ ನೋವು ಮತ್ತು ಕಣ್ಣಿನ ದೃಷ್ಟಿ ಪ್ರಾಬ್ಲಮ್ಸು, ಇದು ಮೆದುಳಿನಿಂದ ಬರುವಂಥ ನ್ಯೂನತೆಗಳು, ನಿವಾಸ ಶಕ್ತಿ ಇದಕ್ಕಿದೆ. ಬೇಕಾದ್ರೆ ತಿನ್ನು ನೋಡಿ ಗೊತ್ತಾಗ್ತಿದ್ದು. ಒಂದು ಕೈ ಇರುತ್ತಾ? ಏನಿಲ್ಲ, ಒಂದ್ಸಲ ತಿನ್ನು ನೋಡಿ, ಒಂದು ನೀವೇ ಒಂಥರ ಅದನ್ನ ಬಿಡಲ್ಲ. ಹೌದಾ? ಅಂತ ತಿನ್ನು ನೋಡಿ, ಬಾಯಿಗೆ ಹಾಕಿ ಹಗದಿ ಆಗುತ್ತೆ. ತಿನ್ನಿ, ಮಾವಿನಕಾಯಿ ಇದು ಬರುತ್ತೆ, ಅಗದಿ ಅಗಿಬೇಕು, ನಾಲ್ಗೆಗೆ ಇದು ಮಾಡಿ ಚೆನ್ನಾಗಿರುತ್ತೆ. ನೀವು ಡೈಜೆಷನ್ ಆಗನೆ ಹೋದ್ರೆ ಮತ್ತೆ ಇಂಡೈಜೆಷನ್ ಮತ್ತೆ ಊಟ ಸೇರ್ನೆ ಹೋದಾಗ ನೋಡಿ, ಈ ಸಲ ಬರ್ತಾನೆ ಇರಲ್ಲ ನಾಲ್ಗೆಲಿ, ಅದಕ್ಕೆ ಒಳ್ಳೆ ಇದಾಗುತ್ತೆ. ನಾಲ್ಗೆಲೆಲ್ಲ ಸಲ ನೀವು ಹಂಗೆ ಒಂದ್ 2 ನಿಮಿಷ ತಿಂದು ಬಿಡಿ, ಹಂಗೆ ನಾಲ್ಗೆಲಿ ಅವಾಗಲೇ ರಸ ಬರಕ್ ಸ್ಟಾರ್ಟ್ ಆಗ್ಬಿಡ್ತಾ ಆಲ್ರೆಡಿ, ಅವಾಗಲೇ ಸಲ ಬರಕ್ ಸ್ಟಾರ್ಟ್ ಆಗ್ತದೆ. ನಾಲ್ಗೆಲ್ಲ ಬೆಂಡ್ ಆಗ್ಬಿಟ್ಟಿರ್ಲಿ ಅಂತವ್ರಿಗೂ ಇದು ಕೊಟ್ಟು ರೆಡಿ ಮಾಡ್ಕೊ, ಅಷ್ಟೇ. ಇದು ಇರುತ್ತೆ. ರೀಸೆಂಟ್ ಆಗಿ ಇವಾಗ ಆಗ್ತಿರೋ ಹೆಂಗೆ ಇದು ಅಂದ್ರೆ ಹಾರ್ಟ್ ಅಟ್ಯಾಕ್ ಆಗಿ ಸಾಯ್ತಿದಾರಲ್ಲ, ಅದು ಯೂತ್ ಕಡೆ ಕೊರೋನಾ ಆದಾಗಿಂದ. ಕೊರೋನಾ ಆದಾಗಿಂದ ಅದೇನಕ್ಕೆ, ಯಾವ ರೀಸನ್ಗೆ? ಕೆಲವರು ವ್ಯಾಕ್ಸಿನ್ ತಗೊಂಡಿರೋದಕ್ಕೆ ಅಂತ ಅಂತಾರೆ ಕೆಲವರು. ಯಾವ್ದಕ್ಕೆ ಇರ್ಬೋದು? ಒಂದು ವ್ಯಾಕ್ಸಿನ್ ಅದು ನನಗೆ ಗೊತ್ತಿಲ್ಲ, ಆದ್ರೆ ಒಂದಂತೂ ಸತ್ಯ, ಹಾರ್ಟ್ ಅಟ್ಯಾಕ್ ಆಗ್ತಾ ಇರೋದು ಏನಕ್ಕೆ ಅಂದ್ರೆ ನಮ್ಮಲ್ಲೇ ಒಂದು 5-10 ವರ್ಷ ಆಗಿರ್ಬೇಕು ಅನ್ಸುತ್ತೆ. 10 ವರ್ಷದಿಂದ ಟೀನೋನು ಒಂದು ಅಡ್ವರ್ಟೈಸ್ಮೆಂಟ್ ಕೊಟ್ಟ, ಟೀ ಕೊಡೋದ್ರಿಂದ ಹಾರ್ಟ್ ಒಳ್ಳೇದು ಅಂತ. ಆ ಹಾರ್ಟ್ ಏನಂದ್ರೆ ಎಷ್ಟೋ ಸಣ್ಣ ಪರ್ಸೆಂಟೇಜ್ ಅಲ್ಲಿ ಟ್ಯಾನಿನ್ ಇತ್ತದು. ಆ ಟ್ಯಾನಿನ್ ಹಾರ್ಟ್ ಒಳ್ಳೇದು ಅಂತ ಅವರು ಸಿಕ್ಕಾಪಟ್ಟೆ ಪಬ್ಲಿಸಿಟಿ ಕೊಟ್ರು. ಆದ್ರೆ ಅದ್ರದ್ದು 3 to 5% ಟ್ಯಾನಿನ್ ಹುಣ್ಸೆಹಣ್ಣಲ್ಲಿದೆ, ಅದಕ್ಕಿಂತ ಎಷ್ಟೋ ಪಟ್ಟು ಜಾಸ್ತಿ. ಅದನ್ನ ಯಾರು ಅಡ್ವರ್ಟೈಸ್ಮೆಂಟ್ ಕೊಡಲಿಲ್ಲ. ನಾವೇನಾಗ್ತದೆ ಅಂದ್ರೆ ಎಲ್ಲೋ ಒಂದ್ಸರಿ ಹುಣ್ಸೆಹಣ್ಣ ಬಿಟ್ವಾ, ಅದ್ರ ಜೊತೆಗೆ ಸಂಬಂಧ ಕಳ್ಕೊಳ್ತಾ ಇದೀವ, ಅದರಿಂದ ನಮ್ಗೆ ಏನಾಗುತ್ತೆ, ಶರೀರಕ್ಕೆ ಬೇಕಾದಂತ ಟ್ಯಾನಿನ್ ಅಂಶ ಕೊರತೆ ಆಗಿ ನಮಗೆ ಹಾರ್ಟ್ ಅಟ್ಯಾಕ್ ಆಗ್ಬೋದು, ಕಿಡ್ನಿ ಫೇಲ್ಯೂರ್ ಆಗ್ಬೋದು, ಏನೋ ಒಂದು ಈ ಥರದ್ದೆಲ್ಲ ಅಲ್ಲಿಂದ ನಾವು ಬರ್ತಾ ಇದೆ. ನಾವು ಹಾರ್ಟ್ಗೆ ಸ್ಟ್ರೆಂತ್ ಕೊಡುವಂತ ಅದೊಂದು ಪದಾರ್ಥನೇ ಬಿಟ್ಬಿಡ್ತಾ ಇದೀವಿ. ಬೇರೆದ್ರಲ್ಲಿ ಇದೆ, ಈಗ ಕೆಂಪಕ್ಕಿಲಿದೆ, ಮತ್ತೆ ನಮ್ಮ ರೈಸಲ್ಲಿ ಎಲ್ಲಾ ಕಡೆನೂ ಇದೆ, ಆದ್ರೆ ಅತಿ ಸಣ್ಣ ಪ್ರಮಾಣ. ಆದ್ರೆ ಹುಣ್ಸೆಹಣ್ಣಲ್ಲಿ ಯಥೇಚ್ಛವಾಗಿದೆ. ಅದರಿಂದ ನಾವು ಹುಣ್ಸೆಹಣ್ಣ ಜಾಸ್ತಿ ಯೂಸ್ ಮಾಡ್ದಂಗೆ ಅದು ನಮಗೆ ಎಲ್ಲೋ ಆ ಕೊರತೆನ ನೀಗಿಸ್ಕೊಡುತ್ತೆ, ಅವೆಲ್ಲ ಇದಾಗುತ್ತೆ. ಮತ್ತೆ ಅದಲ್ದೇನೆ ನೆಕ್ಸ್ಟ್ ಸ್ಟೆಪ್ ಅಲ್ಲಿ ಏನಾಗುತ್ತೆ ಅಂದ್ರೆ, ನಾವು ಅರ್ಜುನ ಅಂತ ಹೇಳೋದಲ್ಲ, ಅವೆಲ್ಲ ಅದರಲ್ಲಿ 40 to 45% ಟ್ಯಾನಿನ್ ಇದೆ ಅದರಲ್ಲಿ. ಅದೇನಾಗ್ತಾ ಇದೆ ಅಂದ್ರೆ, ಅದು ಈಗ ರಿಸರ್ಚ್ ಆಗಿರೋ ಪ್ರಕಾರ 40 to 45% ಟ್ಯಾನಿನ್ ಇದೆ ಅಂತ ಹೇಳ್ತಾರೆ. ಅದು ಏನಂತೆ, ಹಾರ್ಟ್ನ ಸಡನ್ ಆಗಿ ನಿಮ್ಗೆ ಹಾರ್ಟ್ ಪೇನು, ಈಗ ಸುಮಾರು ಜನ ಬರ್ತಾರೆ ಹಾರ್ಟ್ ಬಡ್ಕೊಳ್ತಾ ಇದೆ ಅಂತ ಟೈಮಲ್ಲಿ ನಾವು ಅರ್ಜುನ ಅರಿಷ್ಟ ಕೊಡಿಸ್ತಾ ಇದೀವಿ, ಇಮ್ಮಿಡಿಯೇಟಾಗಿ ಚೆಕ್ಕನ್ ಇದಾಗುತ್ತೆ, ಅರ್ಜುನ ಆರ್ಕ ಕೊಡ್ತಾ ಇದೀವಿ. ಅವಾಗಲೂ ಫುಲ್ಲು ಎಷ್ಟು ಬಡ್ಕೊಳ್ತಾ ಇದ್ರು ನಾರ್ಮಲ್ ಲೆವೆಲ್ಗೆ ಒಂದಷ್ಟು ಬಂದ್ಬಿಡುತ್ತೆ ತಕ್ಷಣ. ಅದರಿಂದ ಏನಾಗುತ್ತೆ, ಹಾರ್ಟ್ಗೆ ಮೇನ್ ಆಗಿ ಬೇಕಾಗಿರೋದು ನೀವು ಕೊಡ್ತಾ ಇರುವಂಥ ಆಹಾರ ಪದ್ಧತಿಯಲ್ಲಿ ನೀವು ಒಂದಷ್ಟು ಚೇಂಜಸ್. ಈಗ ಟೊಮೊಟೊ ಹಿಂದೆ ಹೋಗಿ ನಾವು ಹುಣ್ಸೆಹಣ್ಣು ಸವಾಸ ಕಳ್ಕೊಂಡು ಅಂತ ಅನ್ಸುತ್ತೆ, ಹುಣ್ಸೆಹಣ್ಣನ್ನ ಬಿಟ್ಟು ಅನಿಸುತ್ತೆ. ಅದರಿಂದ ನಮಗೆ ಆಲ್ಮೋಸ್ಟ್ ಅಲ್ಲೂ ಒಂದು ಹಾರ್ಟ್ ಅಟ್ಯಾಕ್ ಆಗ್ತಿದೆ ಅನಿಸುತ್ತೆ. ಅದು ಒಂದು ನಾವು ಆದಷ್ಟು ಆಯುರ್ವೇದದಲ್ಲಿ ಸಿಗುವಂಥ ಅರ್ಜುನ ಮತ್ತು ಅರ್ಜುನ ಅರಿಷ್ಟ ಇವನ್ನ ಜಾಸ್ತಿ ಯೂಸ್ ಮಾಡಿ, ಅರ್ಜುನನ ಯೂಸ್ ಮಾಡಿದಷ್ಟು ನಿಮಗೆ ಹಾರ್ಟ್ ಸೇಫ್ ಅಂತ ನಾವು ಇದು ಮಾಡ್ಬೋದು. ಇದು ಕೈ ಕಾಲಲ್ಲಿ ಗಂಟಾಗಿರ್ತಾವಲ್ಲ, ಎಣ್ಣೆ ಮಸಾಜಲ್ಲಿ ಸರಿ ಹೋಗುತ್ತಾ ಅಂತ? ಗಂಟು ಅಂದರೆ ಈ ನಮ್ಮಲ್ಲಿ ಏನಾಗುತ್ತೆ ಅಂದರೆ, ಗಂಟುಗಳಲ್ಲಿ ಈಗ ಇವ್ರು ಕಣುವಂಥದ್ದು ಈ ಫೈಬ್ರಾಯ್ಡ್ ಥರ ಒಂದು ಕೊಲೆಸ್ಟ್ರಾಲ್ ಗಂಟು, ಈ ಥರದ್ದೆಲ್ಲ ಇದೆ ಅಂತಾರೆ. ಆ ಥರ ಗಂಟುಗಳು, ಮತ್ತು ದಪ್ಪ ಗಂಟು, ಮತ್ತು ಇನ್ನೊಂದು ಏನಂದರೆ ವಾತ ಕಫ ಗಂಟು ಅಂದರೆ ಕೊಲೆಸ್ಟ್ರಾಲ್ ಲೈಟಾಗಿ ಒಳಗಡೆ ಒಂದು ಲೇಯರ್ ಥರ, ಈಗ ನಮಗೆ ಕೊಬ್ಬಿನಾಂಶ ಅಂತೀವಲ್ಲ ಆ ಥರದ ಒಂದು ಲೇಯರ್ ಕಟ್ಟುತ್ತೆ ಒಳಗಡೆ, ಅದೊಂದು ಲೇಯರು. ಆ ಥರ ಒಂದೊಂದು ಇಷ್ಟಿಷ್ಟು ದಪ್ಪ ಗಂಟೆ ಮೈಯೆಲ್ಲ ಹರಡುತ್ತೆ. ಆ ಥರದ ಎರಡನ್ನೂ ವಾಸ ಮಾಡ್ತಾ ಇದೀವಿ. ಈಗ ಎಷ್ಟೋ ಜನಕ್ಕೆ ವಾಸ ಮಾಡಿಕೊಟ್ಟು ಇದ್ವಿ. ಈಗ ಅದರಿಂದ ಏನಾಗುತ್ತೆ ಅಂದರೆ, ಅದು ಈ ಒಳಗಡೆ ಇದೆಯತ್ತಲ್ಲ, ಅದನ್ನ ಲೈಟಾಗಿ ಮಸಾಜ್ ಮಾಡಿ ನಾವು ಕರಗಿಸ್ಬಿಡ್ತೀವಿ. ಅದೇನು ಸಮಸ್ಯೆ ಏನಾಗಲ್ಲ ನಮಗೆ. ಒಂದು ತಿಂಗಳು 2 ತಿಂಗಳು ಅದರಲ್ಲಿ ಅದು ಆ್ಯಕ್ಚುಲಿ ಅದೆಲ್ಲ ಒಳಗಡೆದೆಲ್ಲ ಆಯಿಲ್ ಮಸಾಜ್ ಮಾಡಿ, ಈಗ ದತ್ತೂರ ತೈಲ ಅಂತ ಮಾಡ್ತೀವಿ, ಅದು ಮಾಡಿ ಕರಗಿಸಿ ಇದು ಮಾಡ್ತೀವಿ. ಆದರೆ ಈ ಗಂಟು ಬರ್ತಾವಲ್ಲ, ಇದು ಲಿಪೋಮಾನೋ ಅಥವಾ ಇದನ್ನು ಈ ಮೇಲ್ಗಡೆ ದಪ್ಪ ಇದು ಫೈಬ್ರಾಯ್ಡ್ ಗಂಟುಗಳು, ಅದು ಅವನ್ನ ಏನು ಮಾಡ್ತೀವಿ ಅಂದರೆ, ಈಗ ನಮ್ಮಲ್ಲೇ ಸಿಗುವಂಥ ಈಗ
ದ್ರೋಣ ಮತ್ತೆ ಅರ್ಜುನ ಇವೆಲ್ಲ ಕೊಟ್ಟು ಏನು ಮಾಡ್ತಾ ಇದೀವಿ, ಅದನ್ನ ಕರಗಿಸ್ತಾ ಬರ್ತಾ ಇದೀವಿ. ಒಳ್ಳೆ ಕೊಲೆಸ್ಟ್ರಾಲ್ ಗಂಟು ಅಂತ ಕರೀತಾರೆ ಅವರು. ಅದನ್ನ ಕರಗಿಸಿ ಈಗ ಒಳ್ಳೆ ಅದು ಕರಗೋಗಿ ರಿಸಲ್ಟ್ ಸಿಗ್ತಾ ಇದೆ. ಅವರಾದ್ರೆ ಆಪರೇಷನ್ ಮಾಡಬೇಕು ತೆಗಿಬೇಕು ಅಂತ ಹೇಳ್ತಾರೆ, ಅದನ್ನ ಡೈರೆಕ್ಟಾಗಿ ನಾವು ಕರಗಿಸಿದೀವಿ. ಸುಮಾರು ಜನಕ್ಕೆ ಕರಗೋಗಿದೆ, ತಗೊಳ್ತಾ ಇದ್ದಾರೆ. ಅದು ಮಾತ್ರ ಲಾಂಗ್ ಟೈಮ್ ತಗೋಬೇಕು, ಒಂದು 6 ವರ್ಷಗಂಟನೂ ತಗೋಬೇಕು, 6 ತಿಂಗಳಿಂದ ವರ್ಷನೂ ತಗೋಬೇಕಾಗುತ್ತೆ. ಅದು ಅದರಿಂದ ಒಳ್ಳೆ ರಿಸಲ್ಟ್ ಸಿಗುತ್ತೆ, ಅದು ಗಂಟುಗಳೆಲ್ಲ ವಾಸ ಆಗ್ತದೆ. ಯಾವ ಕಾರಣ ಗಂಟುಗಳಾಗ್ತವೆ ಅಂತ? ಗಂಟುಗಳು ಹೇಳಿದ್ನಲ್ಲ, ಒಂದು ಮೊದ್ಲೇ ಹೇಳ್ದಂಗೆ ಒಂದು ಆಸಿಡ್ ಲೆವೆಲ್ ನಾವು ಶರೀರದಲ್ಲಿ ಯಾವಾಗ ಜಾಸ್ತಿ ಮಾಡ್ಕೊಳ್ತೀವಿ ಅವಾಗಲೇ ನಮ್ಗೆ ಗಂಟುಗಳು ಜಾಸ್ತಿ ಆಗ್ತವೆ. ಅದೊಂದೇ ಮೇಯ್ನು. ನಾವೇನಂದ್ರೆ ಒಂದು ಎಲ್ಲೋ ನೀರು ಇವತ್ತಿನ ದಿವಸ ನಾವು ಕುಡಿಯೋ ನೀರು 4.5 ಇಂದ 5 pH ಇದೆ. ಆಕ್ಚುಲಿ pH ವ್ಯಾಲ್ಯೂ ನೀರಿಂದು 7 ಇರಬೇಕು. ನಮ್ಮ ಬ್ಲಡ್ pH ವ್ಯಾಲ್ಯೂ 7.13 ಇದೆ. ಅಟ್ಲೀಸ್ಟ್ 7 ಇಂದ 7.5 ಗಂಟೆನಾರ ನಾವು ನೀರನ್ನ ಕುಡಿತಾ ಬರಬೇಕು. ಅದು ಅವಾಗ ಸರಿ ಬರ್ತಾ ಬರುತ್ತೆ ಅಷ್ಟೇ.